ಇವತ್ತು ನಾವು ನಮ್ಮ ಪಕ್ಷದ ಅಧ್ಯಕ್ಷರನ್ನ ಭೇಟಿ ಮಾಡ್ತಕ್ಕಂಥದ್ದು ಗೌರವ ಕೊಟ್ಟದ ಸಂಪ್ರದಾಯ. ಜೊತೆಗೆ ನಮ್ಮ ಪಕ್ಷದ ಅಧ್ಯಕ್ಷರು ಇವತ್ತು ಅಹಿಂದ ನಾಯಕರು, ಸನ್ಮಾನ್ಯ ಹರಿಪ್ರಸಾದ್ ಅವರು ಅಹಿಂದ ನಾಯಕರು. ಅವ್ರು ಕರೆದಾಗ ಬರ್ಬೇಕಂತ ಕರ್ತವ್ಯ ನಮ್ದು. ಯಾಕಂದ್ರೆ ಪಕ್ಷಕ್ಕೆ ನಾವು ಗೌರವ ಕೊಡ್ತೇವೆ, ಅದೇ ವಿಶೇಷವಾಗಿ ಹರಿಪ್ರಸಾದ್ ಸಾರ್ ಗೌರವ ಕೊಡ್ತೇವೆ. ಅವ್ರು ಕರೆದಿದ್ರು, ಬಂದವರು ಪಕ್ಷದಲ್ಲಿ ಯಾವುದು ನಿಮಗೆ ನೋವಾಗಿದೆ, ಹೋದಾಗಿನ ಅನ್ಯಾಯ ಆಗಿದೆ, ನನಗೆ ಕೂಡ ಭಾವನೆ ಇದೆ, ಹೈಕಮಾಂಡ್ ಚರ್ಚೆ ಮಾಡಿದ್ದೇನೆ, ಹೋದಾರಕ್ಕೆ ಅನ್ಯಾಯ ಆಗಿದೆ ಅನ್ನೋ ಮಾತನ್ನು ಕೂಡ ಗೌರವಾದ ಹರಿಪ್ರಸಾದ್ ಅವರು ಒಪ್ಕೊಂಡಿದ್ದಾರೆ. ಮುಂದಿನಗಳಲ್ಲಿ ಒಳ್ಳೇದಾಗುತ್ತೆ ಅದು ಭರವಸೆ ಕೊಟ್ಟಿದ್ದಾರೆ. ಅದನ್ನ ನಾವು ಕೂಡ ವಿಚಾರ ಮಾತಾಡಿದೀವಿ. ಅದನ್ನ ಪ್ರೆಸ್ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ಇದು ನಮ್ಗೆ ಸಮಯ ಇದೆ, ನಾವು ಯಾವುದಕ್ಕೂ ದುಡುಕೋದಿಲ್ಲ, ಕಾದ್ ನೋಡ್ತೀವಿ. ನಮ್ಮ ಮುಂದಿನ ಕಾರ್ಯತಂತ್ರಗಳು ಯಾವುದೇ ಕಾರಣಕ್ಕೆ ಪತ್ರಿಕೆಯಲ್ಲಿ ಮಾತಾಡಕ್ ಹೋಗೋದಿಲ್ಲ, ಕಾರ್ಯರೂಪದಲ್ಲಿ ಮಾಡ್ತೇವೆ. ಹೈಕಮಾಂಡ್ ನಾಯಕರನ್ನ ನಿನ್ನೆ ಭೇಟಿ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರಿ. ಅಧ್ಯಕ್ಷರು ಕರೆದು ಮಾತನಾಡ್ತಾರೆ, ನಿಮ್ಮ ಸಂದೇಶವನ್ನು ಅವರ ತಲುಪಿಸ್ತಾರೆ, ನೀವು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀರಾ? ಸದ್ಯಕ್ಕೆ ನಾನು ಅಧ್ಯಕ್ಷರು ಕರೆದಾಗ ಗೌರವ ಬಂದು ಅಧ್ಯಕ್ಷರಿಗೆ ಏನ್ ಹೇಳ್ಬೇಕು ಎಲ್ಲವನ್ನು ಹೇಳಿದ್ದೇನೆ. ತದನಂತರ ಅವರು ಅಧ್ಯಕ್ಷರು ಹೈಕಮಾಂಡ್ ಸುರ್ಜೇವಾಲ ಬರ್ತಾ ಇದ್ದಾರೆ, ಇವತ್ತು ನಾಳೆ ಸುರ್ಜೇವಾಲ ಮಾತಾಡ್ತೀನಿ ಅನ್ನೋ ಮಾತನ್ನ ಕೂಡ ಅಧ್ಯಕ್ಷರು ಹೇಳಿದ್ದಾರೆ. ಕೆಲವು ಆಂತರಿಕ ವಿಚಾರಗಳನ್ನ ನಾವು ಪ್ರೆಸ್ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಮುಂದಿನ ಯಾವುದೇ ದಿನಗಳನ್ನ ಪತ್ರಿಕೆಗಳು ಹೇಳಿ ಪ್ರೆಸ್ ಮುಂದೆ ಹೇಳೋ ಪ್ರಯೋಜನ ಇಲ್ಲ. ಕಾರ್ಯಗತವಾಗಿ ನಮ್ಮ ಸ್ಥಾನ ನಾವು ರಾಜಕೀಯದಲ್ಲಿ ಭದ್ರ ಆಗ್ಲಿಕ್ಕೆ, ಸಸ್ಟೈನ್ ಆಗ್ಲಿಕ್ಕೆ ಏನ್ ಬೇಕೋ ಅವೆಲ್ಲವನ್ನು ಕೂಡ ನಾವು ಸಮಾನ ಮನಸ್ಕರು ಒಗ್ಗೂಡಿ ಆ ತೀರ್ಮಾನವನ್ನು ತಗೊಳ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.